ನಮಸ್ಕಾರ. ನನ್ನ ಹೆಸರು ವೆಂಕಟಾಚಲ. ನಾನು ರಂಗಭೂಮಿ ಮತ್ತು ಕಿರುತೆರೆ ನಟ. ಡ್ರಮ್ ಸ್ಟಿಕ್ ಈ ಟೈಟ್ಲು ನೋಡಿದ್ರೆ ನನ್ನ ಜ್ಞಾಪಕ ಬರುತ್ತೆ. ನನ್ನನ್ನು ನೋಡಿ ಏನಾದರೂ ಈ ಡ್ರಮ್ ಸ್ಟಿಕ್ನ ಹೆಸರಿಟ್ರೇನು ಅಂತ. ಅಂದರೆ ತೆಳ್ಳಗಿದ್ದೀನಿ, ಕಾಯಿ ನುಗ್ಗೆಕಾಯಿ, ಅಂದರೆ ನುಗ್ಗೆಕಾಯಿ ಥರ ನಾನಿದ್ದೀನಿ. ಯಾಕೆಂದರೆ ಭಾಳ ವರ್ಷಗಳಿಂದ ನಾನು ಹೀಗೇ ಇದ್ದೀನಿ. ದಪ್ಪನೂ ಆಗಲಿಲ್ಲ, ಉದ್ದನೂ ಆಗಲಿಲ್ಲ, ಸಣ್ಣನೂ ಆಗಲಿಲ್ಲ. ನನ್ನ ನೋಡಿನೇ ಡ್ರಮ್ ಸ್ಟಿಕ್ ಇಟ್ಟಿದ್ದಾರೆ ಅಂತ ನನ್ನ ಭಾವನೆ ಅನ್ನಿಸ್ತು. ಹಾಗಾಗಿ ನಾನು ಈ ಡ್ರಮ್ ಸ್ಟಿಕ್ ಬಗ್ಗೆ ಇನ್ನೇನು ಮಾತಾಡ್ಬೋದು, ವಿಷಯನ ಏನು ಪಕ್ಕಾ ಇನ್ನೂ ಗೊತ್ತಿಲ್ಲ. ಬಂದಿದ್ದೇನೆ, ಒಳ್ಳೆ ಟೈಟ್ಲ್ ಇಟ್ಟಿದ್ದೀರಿ. ನಿಜವಾಗಿ ಇವಾಗ ಏನಿದೆ ಸೋ ಫ್ರಮ್ ಸೋ ಏನು ಬಂದಿದೆ ಆ ಥರ ಡ್ರಮ್ ಸ್ಟಿಕ್ ಸ್ಪೆಷಲ್ ಆಗಿದೆ, ಭಾಳ ವೆರೈಟಿ ಆಗಿದೆ, ಒಂಥರ ಅಟ್ರಾಕ್ಷನ್ ಆಗಿದೆ ಡ್ರಮ್ ಸ್ಟಿಕ್. ಇದು ಸಿನಿಮಾ ಆಗಿ ಒಳ್ಳೆ ಹೆಸರು ಮಾಡಲಿ ಎಲ್ಲ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ಲ ಸಹಪಾಠಿಗಳಿಗೆ ಇದರಿಂದ ಒಳ್ಳೆಯದಾಗಲಿ, ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ನಾನು ನಿರ್ದೇಶಕರು ಒಂದು ನಿಮಿಷ ಮುಂದೆ ಬನ್ನಿ ಸರ್. ಈಗ ನಿರ್ದೇಶಕರು ಸ್ವಲ್ಪ ರೈಟ್ ಆ್ಯಕ್ಷನ್. ನಮ್ಮ ನಿರ್ದೇಶಕರು ಶ್ರೇಯದ್ ಅವರು ನಮಗೇನು ಹೊಸ ಪರಿಚಯ ಇಲ್ಲ. ಸುಮಾರು 20-30 ವರ್ಷಗಳಿಂದ, ಅದಕ್ಕೂ ಹಿಂದೆನೇ 30-35 ವರ್ಷನೇ ಆಗಿದೆ ಅಂತ ಇಟ್ಕೊಳ್ಳಿ. ಏಕೆಂದರೆ ಕಾವೇರಿ ಸೀರಿಯಲ್ ಆಗ ಮಾಡಿದಾಗಿಂದ ನಮ್ಮ ಅವ್ರ ಜೊತೆಗೆ ನಾವು ಇದ್ದೀವಿ, ಅವರು ನಮ್ಮ ಜೊತೆ ಇದ್ದಾರೆ. ಸುಮಾರು ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಕಥೆ ಬರೀತಾರೆ, ಸಾಹಿತ್ಯಗಳಿದೆ. ಆಮೇಲೆ ಕಾರ್ತಿಕ ದೀಪ ಅನ್ನೋ ಒಂದು ಮೆಗಾ ಸೀರಿಯಲ್ನ ಮಾಡಿ ನನಗೆ ಒಳ್ಳೆಯ ಪಾತ್ರನ ಕೊಟ್ಟಿದ್ದರು. ಆ ಪಾತ್ರ ನಿಜವಾಗಿ ಎಲ್ಲರ ಪ್ರಶಂಸೆಗೆ ಒಳಪಟ್ಟಿತ್ತು. ಅಂಥ ಪಾತ್ರ ನನಗೆ ಕೊಟ್ಟಿದ್ದರು ಶ್ರೇಯದವರು. ಒಳ್ಳೆಯ ನಿರ್ದೇಶಕರು ಮತ್ತು ಕವಿತೆ ಸಂಭಾಷಣೆ ಕೂಡ ಚೆನ್ನಾಗಿ ಬರೀತಾರೆ. ಒಳ್ಳೆ ಕಥೆಗಳನ್ನ ಕೂತಲ್ಲೇ ಶೂಟಿಂಗ್ ಆಗೋ ಪಕ್ಕದಲ್ಲೇ ಕೂತ್ಕೊಂಡು ಅಲ್ಲೇ ಸಂಭಾಷಣೆಗಳನ್ನೆಲ್ಲ ಬರೆಯುವಂಥ ಟ್ಯಾಲೆಂಟ್ ಅವ್ರಿಗಿದೆ. ನಿಜವಾಗಿ ಇಂಥವರೆಲ್ಲ ಎಲೆಮರೆ ಕಾಯಿ ಆಗಿಬಿಟ್ಟಿದ್ದಾರೆ. ಇಂಥವ್ರು ಯಾವಾಗೋ ಬೆಳಕು ಬರಬೇಕಾಗಿತ್ತು, ಬರ್ತಾರೆ. ಹೀಗೆ ಟ್ರೈ ಮಾಡಿ ಸರ್, ನೀವು ಮುಂದೆ ಬೆಳಿತೀರಿ, ಕಲಾವಿದರಿಗೆಲ್ಲ ಪ್ರೋತ್ಸಾಹ ಕೊಡ್ತೀರಿ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಅವರೇ ಹಳೆ ಏರ್ಪಡ್ತೀವಿ, ನಮಗೂ ಹಳಬ್ರಿ ಅವರು, ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಹೆಸರು ಮಾಡ್ಕೊಳ್ಬಿಟ್ಟೆ, ಅವರು ಪರಿಚಯ ಇದ್ದಾರೆ. ಇವೆಲ್ಲ ಒಳ್ಳೆ ಗ್ರೂಪ್ ಸೇರ್ಕೊಂಡಿದ್ದೀರಿ, ಒಳ್ಳೆ ಕೆಲಸ ಮಾಡಿ. ಎಲ್ಲರೂ ಅಟ್ಲೀಸ್ಟ್ ಹೊಸ ಮುಖಗಳಿಗೆ ತನ್ನಕ್ಕೆ ಪರಿಚಯ ಆಗಲಿ. ಎಷ್ಟೋ ಜನ ಕಲಾವಿದರು ಬರೀ ಹಳಬರನ್ನೇ ನೆನೆಸ್ಕೊಳ್ತಾರೆ. ಹೊಸ ಪ್ರತಿಭೆಗಳನ್ನ ಎಷ್ಟೋ ಜನ ಇದ್ದಾರೆ, ಎಲೆಮರೆಕಾಯಿಯಾಗೇ ಇದ್ದಾರೆ. ಅವ್ರನ್ನ ಮುಂದೆ ತರೋಕ್ಕೆ ಪ್ರಯತ್ನ ಮಾಡಿ, ಅವ್ರಿಗೊಂದು ಚಾನ್ಸ್ ಕೊಡಿ. ಅವರು ನಿಮ್ಮ ಸಿನಿಮಾದಲ್ಲಿ ಬೆಳಗಲಿ, ಮತ್ತು ನಿಮ್ಮ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹಾರೈಸ್ತೀನಿ. ನಮಸ್ಕಾರ.